ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2026ನೇ ಜನವರಿ ತಿಂಗಳಿನ ಮೀನ ರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಗ್ರಹ ಸಂಚಾರ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರೆಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರ, ಇನ್ನು ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಸೂರ್ಯ ಜನವರಿ 14ನೇ ತಾರೀಕು ಧನಸ್ಸು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡಿಕೊಳ್ತಾರೆ. ಇನ್ನು ಶುಕ್ರ ಜನವರಿ 13ನೇ ತಾರೀಕು ಅವರು ಕೂಡ ಧನಸ್ಸು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶ ಆಗುತ್ತೆ. ಇನ್ನು ಕುಜ ಜನವರಿ 16ನೇ ತಾರೀಕು ಅವರು ಕೂಡ ಧನಸ್ಸು ರಾಶಿಯನ್ನು ಬಿಟ್ಟು ಮಕರಕ್ಕೆ ಬರ್ತಾರೆ. ಇನ್ನು ಬುಧನು ಕೂಡ ಜನವರಿ 17ನೇ ತಾರೀಕು ಧನಸ್ಸು ರಾಶಿಯನ್ನು ಬಿಟ್ಟು ಅವರು ಕೂಡ ಮಕರಕ್ಕೆ ಪ್ರವೇಶ ಮಾಡ್ತಾರೆ. ನೋಡಿ, ಈ ಏನೆಲ್ಲ ಗ್ರಹ ಸಂಚಾರ ಇದೆ, ಈ ಸಂಚಾರದಿಂದ ಮೀನ ರಾಶಿಯವರ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳು ಏನು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಮುಖ್ಯವಾಗಿ ಜನವರಿ 2ನೇ ವಾರದ ತನಕ, ಅಂದ್ರೆ ಸಂಕ್ರಾಂತಿ ದಿನದ ತನಕನೂ ಕೂಡ, ಜನವರಿ ಸಂಕ್ರಾಂತಿ ದಿನದ ತನಕ ಕೂಡ ಮೀನ ರಾಶಿಯವರಿಗೆ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಸಿಚುವೇಶನ್ ಅಂತಕ್ಕಂಥದ್ದು. ಉದ್ಯೋಗದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಆಮೇಲೆ ಈ ಆರೋಗ್ಯದಲ್ಲೂ ಕೂಡ ಕಿರಿಕಿರಿ ಅಂತಕ್ಕಂಥದ್ದು, ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ಜಾಸ್ತಿ ಆ ಕಡೆ ಫೋಕಸ್ ಮಾಡೋಕ್ಕಾಗ್ದೇನೆ, ನೀವು ಉದ್ಯೋಗದಲ್ಲೂ ಕೂಡ ಫೋಕಸ್ ಮಾಡೋಕ್ಕಾಗ್ದೇನೆ, ಮಾನಸಿಕವಾಗಿ ಒಂದು ತೊಳಲಾಟಗಳನ್ನ, ಅಂದ್ರೆ ಮಾನಸಿಕವಾಗಿ ಚಂಚಲತ್ವ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ. ಜಾಸ್ತಿ ಏನಪ್ಪಾ ಹಿಂಗಾಗ್ತಾ ಇದೆಯಲ್ಲ, ಒಂಥರ ಆಗ್ತಾ ಇದೆ, ನನಗೆ ಕೆಲ್ಸಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಮನೇಲಿ ನೋಡಿದ್ರೆ ಒಂಥರ ಪರಿಸ್ಥಿತಿ, ಲೇಸಿನೆಸ್ಸು, ಅಂದ್ರೆ ಸೋಮಾರಿತನ, ಜಾಸ್ತಿ ಬೇಗ ಎದ್ದೇಳಕ್ಕಾಗಲ್ಲ, ಉದ್ಯೋಗ ಹೋಗ್ಬಿಡುತ್ತೇನೋ ಅನ್ನೋ ಭಯ, ಆ ಉದ್ಯೋಗದಲ್ಲೂ ಕೂಡ ಬಾಸ್ ಜೊತೆ ಸ್ವಲ್ಪ ಕಿರಿಕಿರಿ, ಮತ್ತಾಮೇಲೆ ಮನೆ ಕಡೆ ಬಂದ್ರೆ, ಮನೇಲಿ ಬಂದ್ರೆ ಒಂಥರ ಸಿಚುವೇಶನ್, ಯಾರು ಅರ್ಥನೇ ಮಾಡ್ಕೊಂತ ಇಲ್ವಲ್ಲ, ಏನೋ ಒಂಥರ ಆಗ್ತಾ ಇದೆಯಲ್ಲ, ಈ ತರ ಪರಿಸ್ಥಿತಿಗಳು ಜಾಸ್ತಿ ಇರುತ್ತೆ. ಉದ್ಯೋಗದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಈ ಕಡೆ ಮನೆ ಕಡೆನೂ ನೀವು ನಿಭಾಯಿಸೋಕ್ಕಾಗಲ್ಲ. ಪೂರ್ತಿಯಾಗಿ ಉದ್ಯೋಗವನ್ನು ಕೂಡ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಿಮಗೆ ನಿಭಾಯಿಸೋದಕ್ಕಾಗಲ್ಲ. ಒಂಥರ ಚಟಪಟಿಸ್ತಾ ಇರ್ತೀರ. ಈ ನೀರಿನಲ್ಲಿರ್ತಕ್ಕಂತಹ ಮೀನನ್ನ ಹೊರಗಡೆ ತೆಗೆದ್ರೆ ಹೇಗೆ ಒದ್ದಾಡುತ್ತೋ ಆ ತರ ಒದ್ದಾಡ್ತಕ್ಕಂತಹ ಪರಿಸ್ಥಿತಿ ಜನವರಿ 14 ಸಂಕ್ರಾಂತಿ ತನಕ. ಸಂಕ್ರಾಂತಿ ಆದ ನಂತರ ಲಾಭಸ್ಥಾನಕ್ಕೆ ಏನು ಗ್ರಹಗಳ ಪ್ರವೇಶ ಒಂದಿಂದ್ರೆ ಅಂದ್ರೆ ಜನವರಿ 13ಕ್ಕೆ ಶುಕ್ರ ಬರ್ತಾರೆ, ನೆಕ್ಸ್ಟ್ 14ಕ್ಕೆ ಸೂರ್ಯ, 16ಕ್ಕೆ ಕುಜ, 17ಕ್ಕೆ ಬುಧ. ಈ ಲಾಭಸ್ಥಾನಕ್ಕೆ ಗ್ರಹಗಳ ಪ್ರವೇಶ ಆದ ನಂತರ ನಿಮಗೆ ಸ್ವಲ್ಪ ಸ್ಥಿತಿಗತಿಗಳು ಉತ್ತಮವಾಗಿರೋದಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಕಾನ್ಫಿಡೆನ್ಸ್ ಬರ್ತಕ್ಕಂಥದ್ದು, ಮತ್ತೆ ಸ್ವಲ್ಪ ಉದ್ಯೋಗದಲ್ಲಿ ಆ ಕಿರಿಕಿರಿ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಬರಬೇಕಾಗಿರೋ ಹಣ ಬರ್ತಕ್ಕಂಥದ್ದು, ಹೊಸ ಉದ್ಯೋಗಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ರೆ ಅವರಿಗೆ ಉದ್ಯೋಗ ಅವಕಾಶ ಸಿಗ್ತಕ್ಕಂಥದ್ದು, ಈ ತರ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನ ನೀವು ನಿರೀಕ್ಷಣೆ ಮಾಡಬಹುದು. ಆದ್ರೆ ಆರೋಗ್ಯದಲ್ಲೂ ಕೂಡ ನಿಮಗೆ ಚೇತರಿಕೆ ಕಂಡು ಬರುತ್ತೆ, ಅದೆಲ್ಲ ಓಕೆ. ಆದರೆ ಈ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗ್ರತೆ ಆಗಿರ್ಬೇಕು. ದುಡ್ಡು ಕೊಟ್ಟು ತಗೊಳ್ಳೋ ಒಂದು ವಿಚಾರದಲ್ಲಿ ಸಾಕಷ್ಟು ನೀವು ಜಾಗ್ರತೆಯನ್ನ ವಹಿಸ್ಬೇಕಾಗಿರುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ನೀವು ಅಂದ್ಕೊಂಡಿರ್ತಕ್ಕಂಥದ್ದೇ ಒಂಥರ ಆಗುತ್ತೆ. ನಾನು ಅಂದ್ಕೊಂಡು ಏನೋ ಅಂದ್ಕೊಂಡು ಅವನಿಗೆ ಅಮೌಂಟ್ ಕೊಟ್ಟೆ ಇನ್ವೆಸ್ಟ್ಮೆಂಟ್ ಮಾಡು ಅಂತ, ಅಥವಾ ಏನೋ ಅಂದ್ಕೊಂಡು ನಾನು ದುಡ್ಡು ಸಡನ್ ಆಗಿ ಹಾಕ್ಬಿಟ್ಟೆ, ಮತ್ತೆ ಇವಾಗ ಯಾಕೋ ಒಂಥರ ಆಗ್ತಿದ್ಯಲ್ಲಪ್ಪ, ಬರ್ತಾ ಇಲ್ಲ ಅನ್ನೋ ತರ ಮುಂದೆ ಆಗ್ತಾ ಹೋಗುತ್ತೆ. ಸೊ ನೀವು ಎಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅದರಲ್ಲಿ ಸ್ವಲ್ಪ ಜಾಗ್ರತೆ ಆಗಿರೋದಕ್ಕೆ ಪ್ರಯತ್ನ ಮಾಡಿ. ಈ ಸಂಕ್ರಾಂತಿ ತನಕ ಒಂದು ತರಹದ ಫಲಿತಾಂಶಗಳು, ಸಂಕ್ರಾಂತಿ ನಂತರ ಸ್ವಲ್ಪ ಫಲಿತಾಂಶಗಳಲ್ಲಿ ಸ್ವಲ್ಪ ಸಿಚುವೇಶನ್ ನಿಮ್ ಕಡೆ ಏನಪ್ಪ ಪರವಾಗಿಲ್ಲ, ಮತ್ತೆ ಸ್ವಲ್ಪ ಪಾಸಿಟಿವ್ಗೆ ಬರ್ತಾ ಇದೆ ನಮ್ಮ ಎನ್ವೈರನ್ಮೆಂಟ್ ಅನ್ನೋ ತರ ನಿಮ್ಗೆ ಆಗುತ್ತೆ. ಅಂದ್ರೆ ಜನವರಿ 14ನೇ ತಾರೀಕಿನ ತನಕ ಉದ್ಯೋಗದಲ್ಲಿ ಒತ್ತಡಗಳು, ಪ್ರತಿ ಕೆಲಸದಲ್ಲೂ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು, ಬಾಸ್ ಜೊತೆ ಕೊಲೀಗ್ಸ್ ಜೊತೆ ಹಿನ್ನಡೆ, ಮನೆ ಕಡೆ ತೊಳಲಾಟ, ಅಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಶಾರೀರಿಕವಾಗಿ ತೊಂದರೆಗಳು, ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು, ಈ ತರ ಸಾಕಷ್ಟು ನೋವನ್ನು ಪಡಬೇಕಾದ್ರೆ ಸಂಕ್ರಾಂತಿ ದಿನದ ನಂತರ ನಿಮ್ಮ ಸ್ಥಿತಿಗತಿಗಳು ಸ್ವಲ್ಪ ಉತ್ತಮವಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಕೇತುವಿನ ದೃಷ್ಟಿ ಕೂಡ ದಶಮ ಸ್ಥಾನದ ಮೇಲೆ ಇದೆ, ಪಂಚಮ ದೃಷ್ಟಿಯಲ್ಲಿ ಅವ್ರು ನೋಡ್ತಾ ಇರ್ತಾರೆ. ಸೊ ಇದರಿಂದ ಈ ಜಾಸ್ತಿ ಒತ್ತಡ ನೀವು ಫೇಸ್ ಮಾಡ್ತಾ ಇದ್ದೀರಾ. ಜನವರಿ 14ನೇ ತಾರೀಕಿನ ನಂತರ ಸ್ವಲ್ಪ ನಿಮ್ಮ ಸ್ಥಿತಿಗತಿಗಳು ನಿಮ್ಮ ಕಡೆ ವಾಲುತ್ತೆ, ನಿಮ್ಮ ಕಡೆ ಟರ್ನ್ ಆಗುತ್ತೆ ಅಂತಾನೆ ಹೇಳಬಹುದು. ಸ್ವಲ್ಪ ಜನವರಿ 14ನೇ ತಾರೀಕಿನ ತನಕ ಸ್ವಲ್ಪ ಹುಷಾರಾಗಿರಿ. ಆ ಉದ್ಯೋಗದಲ್ಲಿ ಇರ್ತಕ್ಕಂತಹ ಭಯ, ಉದ್ಯೋಗ ಹೋಗುತ್ತೇನೋ ಅಥವಾ
ಮತ್ತೆ ನಾನು ಉದ್ಯೋಗ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಇದೆಲ್ಲನೂ ಕೂಡ ಸ್ವಲ್ಪ ಕ್ರಮೇಣವಾಗಿ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇದು ಮೀನರಾಶಿಯವರು ಈ ತಿಂಗಳಿನಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆಗಳು. ಉದ್ಯೋಗ ಅಂತಲ್ಲ, ನೀವು ಪ್ರತಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಸಂಕ್ರಾಂತಿ ದಿನದಿಂದ ಸ್ವಲ್ಪ ಪಾಸಿಟಿವ್ ಎನ್ವೈರನ್ಮೆಂಟ್ ಬರೋ ತರ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಅಂದ್ರೆ ಪಾಸಿಟಿವ್ ಪರಿಸರ ಅನ್ನೋದನ್ನ ನೀವು ನೋಡ್ತಾ ಹೋಗ್ತೀರಾ. ನೋಡಿ, ಇದು ಗೋಚಾರದಲ್ಲಿ ಇರ್ತಕ್ಕಂತಹ ಒಂದು ಫಲಿತಾಂಶಗಳು ಮಾತ್ರ. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ, ಇದು ಗೋಚಾರದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಮಾತ್ರ. ಇದರಲ್ಲಿ ಲಕ್ಷಾನುಗಟ್ಟಲೆ ಒಟ್ಟಿರ್ತಾರೆ. ಮೀನರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಇರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹದ ಸ್ಥಿತಿಗತಿಗಳು ಇರುವುದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಜಾತಕದಲ್ಲಿರ್ತಕ್ಕಂತಹ ಒಂದು ಪರಿಸ್ಥಿತಿ ತುಂಬಾ ಇಂಪಾರ್ಟೆಂಟ್. ನೋಡಿ, ಯಾವ್ದಾದ್ರು ಒಂದು ದಶಾಭುಕ್ತಿ ನಮಗೆ ಬಂದಿದೆ ಅಂತಂದ್ರೆ ಅಲ್ಲಿ ನೆಗೆಟಿವ್ ಇದ್ರೆ, ಆ ದಶಾಭುಕ್ತಿ ನಮಗೆ ತೊಂದರೆ ಕೊಡೋದಿದ್ರೆ, ಆ ದಶಾಭುಕ್ತಿ ಮುಗಿಯುವ ತನಕನೂ ಕೂಡ ನಾವು ಅದನ್ನ ನೋವು ಪಡ್ಲೇಬೇಕು. ಆ ದಶಾಭುಕ್ತಿ ಬಂದಾಗ ನಮಗೆ ಅದೇ ಕಿರಿಕಿರಿ ಆಗ್ತಾ ಇರುತ್ತೆ, ತಡ್ಕೊಳಕ್ಕಾಗಲ್ಲ. ಆ ಪೇಯ್ನು, ಏನಪ್ಪಾ ಮನೆ ಕಡೆ ಹಿಂಗೆ, ನನಗೆ ಉದ್ಯೋಗ ಸರಿ ಇಲ್ಲ, ಹಣಕಾಸಿನ ವಿಚಾರದಲ್ಲಿ ತೊಂದರೆ, ಯಾವುದೋ ಎಲ್ಲ ಯಾರ ಹತ್ರನೂ ಹೋಗ್ತೀವಿ, ಏನೋ ಒಂದು ಮಾಡ್ತೀರಾ ನೀವು. ಅದೆಲ್ಲನೂ ಕೂಡ ವರ್ಕೌಟ್ ಆಗಲ್ಲ. ಬೇಗನೆ ನಿಮಗೆ ಆ ಕರ್ಮದಿಂದ ಹೊರಗಡೆ ಬರ್ಬೇಕಾದ್ರೆ ಜಾತಕ ರೀತ್ಯ ಯಾವ್ದಾದ್ರು ಒಂದು ಗ್ರಹ ಮಾತ್ರ ನಿಮಗೆ ನೆಗೆಟಿವ್ ಇನ್ಫ್ಲುಯೆನ್ಸ್ ಇರುತ್ತೆ. ಆ ಗ್ರಹಕ್ಕೆ ನೀವು ಸ್ವಲ್ಪ ಪೂಜೆ ಪುನಸ್ಕಾರಗಳು, ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನೀವು ಮಂತ್ರಗಳನ್ನ ನೀವೇ ಸ್ವತಃ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಆನ್ಲೈನ್ ಪೂಜೆಗಳು, ಅಲ್ಲಿ ನಾವು ಅಮೌಂಟ್ ಹಾಕ್ಬಿಟ್ರೆ ಪೂಜೆ ಮಾಡ್ತಾರೆ, ನಮ್ದು ಕರ್ಮ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಇದೆಲ್ಲನೂ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಆಲ್ರೆಡಿ. ಸೊ ಈಗ ನಾನು ಕುತ್ಕೊಂಡ್ಬಿಟ್ಟು ಒಂದು ಕಲ್ಲು ತಗೊಂಡ್ಬಂದು ಇಲ್ಲಿ ಮುಂದೆ ಇಟ್ಬಿಟ್ಟು ಈ ಕಲ್ಲನ್ನ ತಗೊಂಡ್ಬಿಟ್ಟು ನೀವು ಪೂಜೆ ಮಾಡ್ಬಿಟ್ರೆ ನಿಮ್ಮ ಜೀವನನೇ ಪಾವನ ಆಗ್ಬಿಡುತ್ತೆ, ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಬಿಟ್ರೆ ನೀವು ನಂಬಿಡ್ತೀರಾ. ಅದು ತುಂಬಾನೇ ತಪ್ಪು ಕಲ್ಪನೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಜಾತಕದಲ್ಲಿ ನಿಮ್ದೇನಿದೆ, ನಿಮ್ಗೆ ಯಾರು ದ್ವಿತೀಯಾಧಿಪತಿ, ಯಾರು ಲಾಭಾಧಿಪತಿ, ಜಾತಕದಲ್ಲಿ ಇರ್ತಕ್ಕಂತಹ ದೋಷಗಳು ಏನಿದೆ, ಜಾತಕದಲ್ಲಿ ದ್ವಿತೀಯಾಧಿಪತಿ ಲಾಭಾಧಿಪತಿ ಚೆನ್ನಾಗಿಲ್ಲ ಅಂದ್ರೆ ನೀವೆಷ್ಟೇ ಪ್ರಯತ್ನ ಪಟ್ಟರು ಕೋಟಿಗಟ್ಟಲೆ ಸಂಪಾದಿಸೋದಕ್ಕೂ ಆಗೋದಿಲ್ಲ. ಕೋಟಿಗಟ್ಟಲೆ ಸಂಪಾದಿಸ್ತೀವ ಅಂತ ನಾವು ಕೇಳ್ತಾ ಇರ್ತೀರ ನೀವು ಕೆಲವರು ಫೋನ್ ಮಾಡಿಬಿಟ್ಟು. ಜಾತಕ ವಿಶ್ಲೇಷಣೆ ತಗೊಂಡ್ ಮೇಲೆ ಎಷ್ಟು ನಿಮ್ಮ ಹಣೆ ಬರದಲ್ಲಿ ಬರ್ದಿರುತ್ತೋ, ನಮ್ಮ ಹಣೆ ಬರದಲ್ಲಿ ಏನು ಬರ್ದಿರುತ್ತೋ, ಎಷ್ಟು ನಾವು ತಿನ್ಬೇಕಂತ ಋಣ ಇರುತ್ತೋ ಆ ಋಣಾನುಬಂಧ ಮಾತ್ರ ನಮ್ಮನ್ನು ಕೈ ಹಿಡಿಯುತ್ತೆ ಅಷ್ಟೆ. ಸೊ ಅತಿಯಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರಗಳು ಇದೆ, ಪ್ರತಿ ವಿಚಾರಕ್ಕೂ ಪರಿಹಾರ. ಆಮೇಲೆ ಈ ಮದುವೆ ಅಂತಕ್ಕಂಥದ್ದು ಸಾಲವಳಿ ನೀವು ನೋಡ್ತೀರಾ, ಜಾತಕ ವಿಶ್ಲೇಷಣೆ ಮಾಡಿಸೋದಿಲ್ಲ ನೀವು. ಇಬ್ಬರದು ಕೂಡ ಗಂಡು ಹೆಣ್ಣಿನ ಜಾತಕ ವಿಶ್ಲೇಷಣೆ ಮಾಡಿಸೋದಿಲ್ಲ ನೀವು. ಜಸ್ಟ್ ಹೆಸರು ಬಲ ಮಾತ್ರ ನೋಡ್ತೀರಾ, ಮದುವೆ ಮಾಡಿಸ್ಬಿಡ್ತೀರಾ. ಅಥವಾ ಹೆಸರು ಚೇಂಜ್ ಮಾಡಿಬಿಟ್ರೆ ಆಗ್ಬಿಡುತ್ತೆ, ಅದೆಲ್ಲ ಅಲ್ಲ. ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನ ಹೇಗಿದೆ, ಧಾರಾಕಾರಕ ಯಾರು, ಲಗ್ನಾಧಿಪತಿ ಎಲ್ಲಿದ್ದಾರೆ, ದ್ವಿತೀಯಾಧಿಪತಿ ಎಲ್ಲಿದ್ದಾರೆ, ಸಪ್ತಮಾಧಿಪತಿ ಏನಾದ್ರೂ ಬಲಿಷ್ಠರಾಗಿಲ್ಲದೆ ಬಲಹೀನ ಸ್ಥಿತಿಯಲ್ಲಿದ್ರೆ ಮದುವೆ ಜೀವನದಲ್ಲಿ ಸಾಕಷ್ಟು ಏಳಿತಗಳನ್ನ ನೀವು ನೋಡ್ಬೇಕಾಗುತ್ತೆ. ಬಿಫೋರ್ ಮ್ಯಾರೇಜ್ ಸ್ವಲ್ಪ ಆ ಗ್ರಹಕ್ಕೆ ತಕ್ಕಂತೆ ನೀವು, ಆ ಅಧಿದೇವತೆಗೆ ತಕ್ಕಂತೆ ನೀವು ಪರಿಹಾರಗಳು ನೀವೇ ಸ್ವತಃ ಮಾಡ್ಕೊಳ್ತಾ ಹೋದ್ರೆ ಅದರ ಪಾಸಿಟಿವ್ ಇಂಪ್ಯಾಕ್ಟ್ ನೀವು ನೋಡಿ. ಸೊ ನೀವು ಹೆಸರು ಬಲ ನೋಡ್ತೀರಾ, ಮತ್ತೆ ಜಾತಕವನ್ನು ತೋರಿಸೋದಿಲ್ಲ. ಇದೇ ಜಾಸ್ತಿ ಜನ ತಪ್ಪುಗಳನ್ನ ಮಾಡ್ತಾ ಇರೋದು. ಅದಕ್ಕೆ ಜಾಸ್ತಿ ಜನರಲ್ಲಿ ಮದುವೆ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಏನಕ್ಕೆ ಬರ್ತಾ ಇದೆ ಅಂತಂದ್ರೆ ಇದೇ ಕಾರಣಕ್ಕೆ. ಷಷ್ಟಾಷ್ಟಕ ಆಗ್ಬಾರ್ದು. ನಿಮ್ಮ ಗಂಡಿನ ರಾಶಿಯಿಂದ ಹೆಣ್ಣಿನ ರಾಶಿ 8ನೇ ಮನೆ, 6ನೇ ಮನೆ, 12ನೇ ಮನೆ ಆಗ್ಬಾರ್ದು. ಈ ನಕ್ಷತ್ರದವ್ರೇ ಮದುವೆ ಆಗ್ಬೇಕು ಅದೆಲ್ಲ ಇಲ್ಲ ರೀ, ಅದೆಲ್ಲ ಬರೋದಿಲ್ಲ. ಫಸ್ಟ್ ನೀವು ನೋಡ್ಬೇಕಾಗಿರೋದೇನು, ನಿಮ್ಮ ರಾಶಿಯಿಂದ ನಿಮ್ಮ ಹೆಂಡತಿ ರಾಶಿ ಅಥವಾ ನಿಮ್ಮ ರಾಶಿಯಿಂದ ನಿಮ್ಮ ಪತಿಯ, ನಿಮ್ಮ ಗಂಡನ ರಾಶಿ 6ನೇ ಮನೆ, 8ನೇ ಮನೆ, 12ನೇ ಮನೆ ಆಗಬಾರದು. ಇದನ್ನ ನೋಡ್ಕೊಳ್ಳಿ ಫಸ್ಟ್. ಆಗಿದ್ರೆ ಶತ್ರುತ್ವ ಬಂದ್ಬಿಡುತ್ತೆ, ಇಬ್ಬರಲ್ಲಿಯೂ ಚೆನ್ನಾಗಿರೋದಿಲ್ಲ, ಅವರ ದಾಂಪತ್ಯ ಸುಖ ಚೆನ್ನಾಗಿರೋದಿಲ್ಲ. ಷಷ್ಟಾಷ್ಟಕ ಅಂತ ನಾವು ಕರಿತೀವಿ. ಅದನ್ನ ಆ ತರ ಆಗ್ಬಾರ್ದು. ಆಮೇಲೆ ನಿಮ್ಮ ಲಗ್ನ ಯಾವುದು, ಅವ್ರ ಲಗ್ನ ಯಾವುದು, ಕುಜ ಎಲ್ಲಿದ್ದಾನೆ, ಶುಕ್ರ ಎಲ್ಲಿದ್ದಾನೆ, ಜಾತಕ ವಿಶ್ಲೇಷಣೆ ಮಾಡ್ಕೊಂಡ್ಬಿಟ್ಟು ನಾವು ಮುಂದುವರೆದ್ರೆ ಚೆನ್ನಾಗಿ. ಸೊ ಮೀನರಾಶಿಯವರಿಗೆ ಈ ತರ ಸಿಚುವೇಶನ್ ಇರುತ್ತೆ. ಸೊ ಮೀನರಾಶಿಯವರು ತಪ್ಪದೆ ನೀವು ಮಾಡ್ಬೇಕಾಗಿರೋದು ಪ್ರತಿನಿತ್ಯ ಕಾಲಭೈರವೇಶ್ವರ ಆರಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ ಬರೋದಕ್ಕೆ ಪ್ರಯತ್ನ ಮಾಡಿ ಈ ತಿಂಗಳಿನಲ್ಲಿ. ಇನ್ನು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.